ಒಂದೊಂದು ಕಡೆ ಒಂದೊಂದು ಥರ ಆಚರಣೆ ಇರ್ತಾವೆ. ಗಾಡಿ ಹೋದಾಗ ಅದು ಟಿಕ್ಕ ಕುಣಿದು ಅದೆಲ್ಲ ಏನೇನೋ ಇರ್ತವೆ. ಸೊ ಇಲ್ಲಿ ಹಂಗೆ ನಮ್ಗೆ ಗೊತ್ತಿಲ್ಲ. ತಾವು ಹೇಳಬೇಕಂದ್ರೆ ನಾವು ಇನ್ಸ್ಟ್ರಕ್ಷನ್ ಕೊಡಲಿ ಕಲ್ತ್ಕೊಳ್ಳೋದು. ನಮ್ಮ ಕಡೆ ನಂದು ತವ್ರ ಬಗ್ಗೆ ಇಲ್ಲಿ ಹೇಗೆ ಗೊತ್ತಿಲ್ಲ. ತವ್ರ ಬಡಿ ಕಡೆ ಹೆಂಗಂತಂದ್ರೆ 5 ದಿನ ಮೊದಲು ದೇವರ ಕುಡಿಸ್ತಾನೆ, ಮುಂದೊಂದು ತೆಕ್ಕ ತಂದಿರ್ತಾರೆ. ಅವತ್ತು ಒಳಗೆ ಹೋಗೋದಿನ ಸಾಯಂಕಾಲ ಅದ್ರ ಸುತ್ತಲೂ ಇದು ಸುತ್ತಿಸ್ತಾರೆ ದೇವರ ಹೊತ್ಕೊಂಡು. ಸಣ್ಣ ಹುಡುಗರೆಲ್ಲ ಮೈಗೆಲ್ಲ ರಾಡಿ ಹಚ್ಕೊತಾರೆ. ಅವು ಕೈಯಾಗ ಒಂದು ದಾರ ಕಟ್ಕೊಂಡು ಅದ್ರ ಮ್ಯಾಲೆ ಬಿಸ್ಕೆಟ್ ಹಸೋದು, ಆಮೇಲೆ ಕಾರಿಗೆ ಹಸೋದು ಮಾಡ್ತಾರೆ. ಅದ್ರ ಒಳಗೆ ಹೋಗಿನ ದೇವ್ರ ಅದ್ರ ಮ್ಯಾಗ ಒಂದು ಇದನ್ನ ನಡ್ತಾರೆ, ಏನು ಬಾರಿ ಗಿಡ. ಆ ಗಿಡಕ್ಕೆ ಹೋಗಿ ಚೋಂಗೆ ಕೊಟ್ಟು ಬರ್ತೀವಿ. ಸೊ ಅದಾಗಿ ನಮ್ದು ಅಲಾಪ್ ಹೋಗಿತ್ತು. ಈ ಥರ ಏನು ಜಾತ್ರೆ ಥರ ಮಾಡೋದು ಆ ಥರ ಮಾಡೋಂಗಿಲ್ಲ. ಇಲ್ಲಿ ಮಡಿಕೇಶ್ವರದಾಗ ಅದು ಹೊರ ಕೂತ್ಕೊಂಡು ಎಲ್ಲ ಕೂಡ ಜಾತ್ರೆ ಮಾಡ್ತಾರೆ. ಮೊಹರಮೆಲ್ಲ ಕೂಡ ಒಂದೊಂದು ಕಡೆ ಒಂದೊಂದು ಥರ ಆಚರಣೆ ಇರ್ತಾವೆ. ತಮ್ಮಲ್ಲಿ ಹೆಂಗೆ ಆಚರಣೆ ಐತಿ, ಯಾವ ರೀತಿ ಆಚರಣೆ ಮಾಡ್ತೀರ ಅಂತ ಹೇಳಿದ್ರೆ ನಮ್ಮೊಂದಿಲ್ಲ ನಮ್ಮ ಕೆಲವೊಂದು ಇರ್ತಾವೆ. ಅದನ್ನ ನಾವು ಹೇಳ್ತೀವಿ. ಒಬ್ರು ಯಾರು ಹೇಳ್ತೀವಿ ತಾವೇ ಹೇಳ್ತೀವಿ. ಅನಿಸಿದ ಚೆನ್ನಾಗಿ ಹೇಳಿ ಈ ಸಕ್ತಿನ ತಾವೇ ಹೇಳ್ಬಿಟ್ರಿ ಆಮೇಲೆ ಹೇಳ್ತಾರೆ. ಈ ವರ್ಷವೂ ಕೂಡ ತಾಳಿಕೋಟೆಯಲ್ಲಿ ಈ ಪವಿತ್ರ ಶಂಶುದ್ದೀನ್ ಅಬ್ದುಲ್ ರಹಮಾನ್ ಆಚರಣೆ ಮಾಡ್ತಾ ಇದ್ದೇವೆ. ಮೊಹರಂ ಇದು ಬಹಳ ಪವಿತ್ರವಾದಂಥ ಹಬ್ಬ. ಇದು ಇಸ್ಲಾಂ ಧರ್ಮದ ಮೊದಲನೇ ಈ ತಿಂಗಳ ಮೊಹರಂ. ಇದು ಇಡೀ ಜಗತ್ತಿನಲ್ಲಿಯೂ ಕೂಡ ಈ ಮೊಹರಂ ಆಚರಣೆ ಮಾಡಲಾಗ್ತಾ ಇದೆ. ಯಾಕೆ ಆಚರಣೆ ಮಾಡಿದರು, ಈ ಮೊಹರಂ ಅಂದರೆ ಏನು ಅನ್ನುವಂಥದ್ದು ನಾವು ಪ್ರತಿಯೊಬ್ಬರು, ಪ್ರತಿ ಧರ್ಮದವರು ಕೂಡ ಇದು ತಿಳಿದುಕೊಳ್ಳಬೇಕು. ಎಲ್ಲಿ ಸತ್ಯ, ಶಾಂತಿ, ತ್ಯಾಗ, ಬಲಿದಾನ ಅಲ್ಲಿ ಇರ್ತದೋ ಅಲ್ಲಿಯೂ ಕೂಡ ವೈರಿಗಳ ಅಟ್ಟಹಾಸ ಅಲ್ಲಿ ಇರುವುದು ಸಹಜ. ಯಾವ ಕಾಲದಲ್ಲಿ ಆದಿ ಕಾಲದಿಂದ ಇಲ್ಲಿ ತನಕ ಬಂದರೂ ಕೂಡ ಅದು ಅಳಕಲಿಕ್ಕೆ ಸಾಧ್ಯ ಆಗಲಿಲ್ಲ. ತಮಾಮ್ ಸಕ್ತಿ ಮೇಡಮ್ ಎಲ್ಲರಿಗೂ ನಮಸ್ಕಾರ. ನಮ್ಮ ಮೇಡಮ್ ಅವರಿಗೆ ಎಲ್ಲರಿಗೂ ನಮಸ್ಕಾರ. ಮೇಡಮ್ ಅವರ ಈಗ ಇವತ್ತು 6ನೇ ತಾರೀಕು 6ನೇ ದಿವಸ ಈಗ ಉಳಿದಿದ್ದ 3 ದಿನ ಉಳಿದಿದ್ದು. ಶುಕ್ರವಾರ ದಿನ ದಪ್ಪನ ಇದ್ವಿ. ಈಗ ಮೊದಲು ಈಗ ಎಲ್ಲರಿಗೂ ಒಳಗೆ ಈಗ ನಾವು ಮುಜಾವರವ್ರು ಯಾರು ಇವ್ರಿ ಇಬ್ಬರೇ ಅದಾರ. ಯಾಕಂದ್ರೆ ಎಲ್ಲ ಮಸೂತಿಯವರಿಗೆ ಮುಟ್ಟಿದ್ದು ಇಲ್ಲ ಅನ್ನೋದು ಈಗ ಇದ್ದಿದ್ದು ಆದ್ರಿಂದ ಮೇಡಮ್ ಅವ್ರ ಈಗ ಏನಂದ್ರೆ ಈ ಮೊದಲಿಗೆ ಈಗ ಎಲ್ಲ 1ನೇ ತಾರೀಕಿಗೆ ಎಲ್ಲರೂ ಬರ್ತಿದ್ರು. ಈಗ ಅವರು ನಾನು ಇವರಿಗೆ ಫೋನ್ ಮಾಡಿ ಕೇಳಿದ್ರೆ ಈಗ ಬಿಜಿ ಆಗಿರುತ್ತೆ, ನಾವು ಅದರ ಸಲುವಾಗಿ ಮತ್ತೆ ಕರಿತೀವಿ ನಾವು ಅಂತ ಹೇಳಿದ್ರು ಅವರು.